ಎಲ್ರಿಗೂ ನಮಸ್ಕಾರ. ನಾನು ಹರಿಪ್ರಸಾದ್, ಪ್ರಾಂಶುಪಾಲರು ತ್ರಿಷಾ ವಿದ್ಯಾ ಪದವಿ ಪೂರ್ವ ಕಾಲೇಜು ಕಡಪಾಡಿ, ಉಡುಪಿ. ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಕೆಲವು ದಿನಗಳ ಹಿಂದಷ್ಟೇ SSLCಯ ಫಲಿತಾಂಶ ಪ್ರಕಟಗೊಂಡಿದ್ದು, ಇಡೀ ವರ್ಷದ ಪರಿಶ್ರಮದಿಂದ ಉತ್ತಮವಾದ ಫಲಿತಾಂಶವನ್ನು ದಾಖಲಿಸುವಲ್ಲಿ ವಿದ್ಯಾರ್ಥಿಗಳು ಸಫಲರಾಗಿದ್ದಾರೆ. ವಿದ್ಯಾರ್ಥಿಗಳೇ, SSLC ನಂತರ ಮುಂದೇನು ಎನ್ನುವಂಥ ಪ್ರಶ್ನೆಯೊಂದಿಗೆ ಉನ್ನತ ಶಿಕ್ಷಣದ ಕನಸನ್ನು ಹೊತ್ತು ಕಾಲೇಜು ಹಾಗೂ ಕಾಂಬಿನೇಷನ್ನ ಆಯ್ಕೆಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಕಿವಿ ಮಾತು. ಹಿಂದೊಂದು ಕಾಲ ಇತ್ತು, ಒಳ್ಳೆಯ ಅಂಕ ಗಳಿಸಿದವರು ವಿಜ್ಞಾನವನ್ನು, ಸ್ವಲ್ಪ ಕಡಿಮೆ ಅಂಕ ಗಳಿಸಿದವರು ವಾಣಿಜ್ಯವನ್ನು ಹಾಗೂ ಅತಿ ಕಡಿಮೆ ಅಂಕ ಗಳಿಸಿದವರು ಕಲಾ ವಿಭಾಗವನ್ನು ತೆಗೆದುಕೊಳ್ಳುವುದು ಆಗಿ. ಆದರೆ ಬದಲಾದ ಕಾಲಘಟ್ಟದಲ್ಲಿ ಕಾಂಬಿನೇಷನ್ಗಳ ಆಯ್ಕೆ ಖಂಡಿತವಾಗಿಯೂ ಅಂಕಗಳ ಆಧಾರದಲ್ಲಿ ಅಲ್ಲ ಅನ್ನೋದನ್ನು ನಾವು ಅರ್ಥೈಸಿಕೊಂಡಿದ್ದೇವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಆಯ್ಕೆ ಇದು ಕೇವಲ ಮಾರ್ಕ್ನಿಂದ ಅಲ್ಲ, ಅದರ ಜೊತೆಗೆ ನಿಮ್ಮ ಕನಸುಗಳು, ನಿಮ್ಮ ಪರ್ಸನಾಲಿಟಿ, ನಿಮ್ಮ ಏನು ವ್ಯಕ್ತಿತ್ವ ಇದೆ ಅದರ ಮೇಲೆ ಅವಲಂಬಿತವಾಗಿರುತ್ತದೆ. ವಿದ್ಯಾರ್ಥಿಗಳೇ, ನಿಮ್ಮ ಆಯ್ಕೆಯಲ್ಲಿ 4 ಅಂಶಗಳನ್ನು ಗಮನಿಸಬೇಕು. ನಿಮ್ಮ ಕನಸು, ಸ್ಟ್ರೀಮ್ ಅಥವಾ ಫೀಲ್ಡ್ನ ಆಯ್ಕೆ, ಹಾಗೆಯೇ ಕಾಂಬಿನೇಷನ್ ಆಯ್ಕೆ, ಕೊನೆಗೆ ಕಾಲೇಜಿನ ಆಯ್ಕೆ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿದ್ದಾರೆ, ನಮಗೆ ಸೈನ್ಸ್ ಕಷ್ಟ ಆಗುತ್ತೆ, ಸೈನ್ಸು ಬೇಡ, ಸೈನ್ಸ್ನಲ್ಲಿ ಸ್ಕೋಪ್ ಇಲ್ಲ ಅನ್ನುವಂಥ ಮಾತುಗಳಿಗೆ ಮನ್ನಣೆಯನ್ನು ಹಾಕಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಉದ್ಯೋಗ ಅವಕಾಶಗಳು ಕಡಿಮೆ ಆಗಬಹುದು, ಇಂತಹ ವದಂತಿಗಳಿಗೆ ಕಿವಿ ಕೊಡುತ್ತಾ ಸೈನ್ಸ್ನ ಬಗ್ಗೆ ಕಡಿಮೆ ಒಲವನ್ನು ತೋರಿಸುವಂಥ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳೇ ಗಮನಿಸಿ, ಬದಲಾದ ತಂತ್ರಜ್ಞಾನದ ಯುಗದಲ್ಲಿ ವಿಜ್ಞಾನಕ್ಕೆ ತನ್ನದೇ ಆದಂಥ ಪ್ರಾಮುಖ್ಯತೆ ಇದೆ. ಕೇವಲ ವೃತ್ತಿಪರ ಕೋರ್ಸ್ಗಳಾದಂತಹ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಅಲ್ಲದೆ ಬೇಕಾದಷ್ಟು ಅವಕಾಶಗಳು ವಿಜ್ಞಾನ ವಿಭಾಗದಲ್ಲಿದೆ. ವಿಜ್ಞಾನಿ ಆಗಬೇಕಾದ್ರೆ ಅಲೈಡ್ ಹೆಲ್ತ್ ಸೈನ್ಸಸ್, ಪ್ಯಾರಾಮೆಡಿಕಲ್, ಅಗ್ರಿಕಲ್ಚರ್, ಫಾರೆಸ್ಟ್ರಿ, ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ವಿಜ್ಞಾನ ವಿಭಾಗದಲ್ಲಿ ಅಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳಿಗೆ ವಿಪುಲವಾದಂಥ ಅವಕಾಶ ಇದೆ. ಖಂಡಿತವಾಗಿ ನಾನು ಹೇಳಬಲ್ಲೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ವಿಜ್ಞಾನ ವಿಭಾಗದಲ್ಲಿ ಕಲಿತಂಥ ವಿದ್ಯಾರ್ಥಿಗಳಿಗೆ ಮುಂದೆ ಮಾರಕ ಆಗುವಂಥ ಸಾಧ್ಯತೆ ಖಂಡಿತ ಇಲ್ಲ. ವಿಜ್ಞಾನಕ್ಕೆ ಇದರದ್ದೇ ಆದಂಥ ಪ್ರಾಮುಖ್ಯತೆ ಇದೆ. ವಿಜ್ಞಾನ ವಿಭಾಗದಲ್ಲಿ ಕಲಿತಂಥ ವಿದ್ಯಾರ್ಥಿಗಳಿಗೆ ಹಲವಾರು ಅವಕಾಶಗಳು ಮುಂದೆ ಕಾದು ಕುಳಿತಿವೆ. ನಮ್ಮ ಆಯ್ಕೆ ಹೇಗಿರಬೇಕು ಅಂದರೆ, ನಮ್ಮ ಕನಸೇನು, ನಮ್ಮ ವ್ಯಕ್ತಿತ್ವವೇನು, ಹಾಗೆ ನಾವು ಯಾವ ಕಾಂಬಿನೇಷನನ್ನು ತೆಗೆದುಕೊಳ್ಳಬೇಕು. ಈ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮೊದಲಾದ ಕಾಂಬಿನೇಷನ್ಗಳಿವೆ. ನಮಗೆ ವೃತ್ತಿಪರ ಕೋರ್ಸ್ಗಳನ್ನು ಹೊರತುಪಡಿಸಿ ಬೇರೆ ಕೋರ್ಸ್ಗಳಿಗೆ ಹೋಗುವುದಾದರೂ PCMB ಬಹಳಷ್ಟು ಅವಕಾಶಗಳನ್ನು ಒದಗಿಸಿಕೊಡುತ್ತೆ. ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡುವಂಥ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಶಿಕ್ಷಕನಾಗಿ ನನ್ನ ಒಂದು ಸಲಹೆ ಏನು ಅಂತ ಹೇಳಿದರೆ, ಕೇವಲ ಬೋರ್ಡ್ ಪರೀಕ್ಷೆಗಳಲ್ಲಿ ಉನ್ನತವಾದಂಥ ಅಂಕವನ್ನು ಗಳಿಸುವುದರ ಜೊತೆಗೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾದಂಥ ಫಲಿತಾಂಶವನ್ನು ದಾಖಲಿಸುವಂಥ ಅನಿವಾರ್ಯತೆ ಇದೆ. ನಿಮಗೆಲ್ಲ ಗೊತ್ತಿದೆ, ನೀಟ್, JEE ಮೈನ್ಸ್, JEE ಅಡ್ವಾನ್ಸ್ಡ್, KCET, NDA ಇಂಥ ಎಲ್ಲ ಪರೀಕ್ಷೆಗಳನ್ನು ವಿಜ್ಞಾನ ವಿಭಾಗದಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ತೆಗೆದುಕೊಳ್ಳುವಾಗ ಅದಕ್ಕೆ ಪೂರಕವಾದಂತಹ ತಯಾರಿಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಥಮ PUCಯಿಂದಲೇ ಯಾರು ತಯಾರಿಯನ್ನು ನಡೆಸಿಕೊಳ್ತಾರೆ, ಖಂಡಿತವಾಗಿ ಅವರು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ತಮ್ಮ ಕಾಂಬಿನೇಷನ್ನ ಜೊತೆಗೆ ಕಾಲೇಜಿನ ಸೆಲೆಕ್ಷನ್ ಕೂಡ ಅತ್ಯುತ್ತಮವಾದಂಥ ಒಂದು ನಿರ್ಧಾರ ಆಗತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಕೆಲವೊಂದು ವಿದ್ಯಾರ್ಥಿಗಳಿರ್ತಾರೆ, ನನಗೆ ಆ ಕಾಲೇಜಿನಲ್ಲಿ ಸೈನ್ಸ್ ಕಾಂಬಿನೇಷನ್ ಸಿಗದಿದ್ದರೆ ಕಾಮರ್ಸ್ ಆದರೂ ಮಾಡ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಕನಸನ್ನೇ, ತಮ್ಮ ಗುರಿಯನ್ನೇ ಬದಲಾಯಿಸಿಕೊಂಡಂಥ ಹಲವಾರು ವಿದ್ಯಾರ್ಥಿಗಳ ಬಗ್ಗೆ ನಾವು ಕೇಳಿದ್ದೇವೆ. ವಿದ್ಯಾರ್ಥಿಗಳೇ, ಕಾಲೇಜಿನ ಸೆಲೆಕ್ಷನ್ ಎಷ್ಟು ಮುಖ್ಯವೋ ಕಾಂಬಿನೇಷನ್ ಸೆಲೆಕ್ಷನ್ ಅಷ್ಟೇ ಮುಖ್ಯ. ಈ ಎರಡೂ ಕೂಡ ಅವರ ಕನಸು ಮತ್ತು ವ್ಯಕ್ತಿತ್ವದ ಮೇಲೆ
ಅವಲಂಬಿತವಾಗಿರುತ್ತದೆ. ವಿಜ್ಞಾನ ವಿಭಾಗದಲ್ಲಿ ಇಂಟಗ್ರೇಟೆಡ್ ಕೋಚಿಂಗ್ ತನ್ನದೇ ಆದಂಥ ಮಹತ್ವವನ್ನು ಪಡೆದಿದೆ. ಅಂದರೆ ನಾನು ಆಗಲೇ ಹೇಳಿದ ಹಾಗೆ ಬೋರ್ಡ್ ಎಕ್ಸಾಮ್ನ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಮೊದಲ ವರ್ಷದಿಂದಲೇ ವಿದ್ಯಾರ್ಥಿಗಳು ಸಜ್ಜುಗೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಹಾಸ್ಟೆಲ್ನಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಹೆಚ್ಚಿನ ಸಮಯವನ್ನು ಓದಿನೊಂದಿಗೆ ತೊಡಗಿಸಿಕೊಳ್ಳುವುದರಿಂದ ಅತ್ಯುತ್ತಮ ರ್ಯಾಂಕ್ಗಳನ್ನು ಗಳಿಸಿದಂಥ ಉದಾಹರಣೆಗಳು ರಾಜ್ಯದಾದ್ಯಂತ ನಾವು ನೋಡ್ತೇವೆ. ಇಲ್ಲಿ ನಾವು ಗಮನಿಸಬೇಕಾದಂಥ ವಿಚಾರ ಏನು ಅಂತ ಹೇಳಿದರೆ, ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೆಚ್ಚು ಒತ್ತನ್ನು ನೀಡಿ ಕೆಲವೊಮ್ಮೆ ನಾವು ಒತ್ತಡಕ್ಕೆ ಸಿಕ್ಕಿದಂಥ ಪರಿಸ್ಥಿತಿಗಳನ್ನು ಗಮನಿಸಿದ್ದೇವೆ. ವಿದ್ಯಾರ್ಥಿಗಳು ಸ್ಟ್ರೆಸ್ ಫ್ರೀ ಅಟ್ಮಾಸ್ಫಿಯರಲ್ಲಿ, ಅಂದರೆ ನಿಯಮಿತವಾಗಿ ಓದುವುದರಿಂದ ಯಾವುದೇ ಒತ್ತಡ ಇಲ್ಲದೆ ಅತ್ಯುತ್ತಮ ರ್ಯಾಂಕ್ಗಳನ್ನು ಗಳಿಸಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಕೆಲವೊಂದು ಕಾಲೇಜುಗಳು ನಮಗೆ ಒತ್ತಡರಹಿತ ಶಿಕ್ಷಣವನ್ನು ನೀಡುವುದರಲ್ಲಿ ಸಫಲವಾಗಿವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ಮಾತು ನೀವು ಯಾವಾಗಲೂ ನೆನಪಿಟ್ಕೊಳ್ಬೇಕು. ಕೇವಲ ಅಂಕಗೊಳಿಸುವುದು ಅಥವಾ ರ್ಯಾಂಕ್ ಗಳಿಸುವುದು ಒಂದೇ ಜೀವನದ ಸಾಧನೆ ಅಲ್ಲ. ಪರಿಪೂರ್ಣ ಶಿಕ್ಷಣ ಬೇಕು, ಆಲ್ರೌಂಡ್ ಡೆವಲಪ್ಮೆಂಟ್ ಬೇಕು. ಕ್ವಾಲಿಟಿ ಎಜುಕೇಷನ್ನ ಜೊತೆಗೆ ನಾವು ಎಲ್ಲ ಕ್ಷೇತ್ರಗಳಲ್ಲಿ ಮಿಂಚಬೇಕಾದಂಥ ಅನಿವಾರ್ಯತೆ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿದೆ. ಕೆಲವೊಂದು ಕಾಲೇಜುಗಳು ಕೇವಲ ರ್ಯಾಂಕ್ ಗಳಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳನ್ನು ತಯಾರಿಸಿದರೆ, ಇನ್ನೊಂದು ಕೆಲವು ಕಾಲೇಜುಗಳು ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸುತ್ತದೆ. ವಿಜ್ಞಾನ ಅಂದರೆ ಅದು ಒತ್ತಡದ ಶಿಕ್ಷಣ ಅಲ್ಲ. ರ್ಯಾಂಕ್ಗಳ ಜೊತೆಗೆ ನಾವು ಸರ್ವತೋಮುಖ ಅಭಿವೃದ್ಧಿಯನ್ನು, ನಮ್ಮ ವೈಯಕ್ತಿಕ ಅಭಿವೃದ್ಧಿಯನ್ನು ಸಾಧಿಸಬೇಕಾದಂಥ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವಿದ್ದೇವೆ. ನಮ್ಮ ಕಾಲೇಜು ತ್ರಿಷಾ ವಿದ್ಯಾ ಪದವಿ ಪೂರ್ವ ಕಾಲೇಜು ಕಟಪಾಡಿ ತನ್ನ 2ನೇ ಬ್ಯಾಚಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ 7ನೇ ರ್ಯಾಂಕನ್ನು ಗಳಿಸಿ ತನ್ನ ಛಾಪನ್ನು ಮೂಡಿಸಿದೆ. ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB ಹಾಗೂ PCMC ಕಾಂಬಿನೇಷನ್ಗಳು ಲಭ್ಯವಿದ್ದು ಈಗಾಗಲೇ ನೋಂದಣಿ ಹಾಗೂ ಪ್ರವೇಶಾತಿ ನಡೀತಾ ಇದೆ. ವಿದ್ಯಾರ್ಥಿಗಳೇ, ಕೆಲವೇ ದಿನಗಳು ಬಾಕಿ ಇದೆ. ನಿಮ್ಮ ಭವ್ಯ ಭವಿಷ್ಯಕ್ಕಾಗಿ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಿ. ನೀವು ವಿಜ್ಞಾನ ವಿಭಾಗದಲ್ಲಿ ಅಭ್ಯಾಸವನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಭವಿಷ್ಯ ರೂಪಿಸುವಲ್ಲಿ ನಿಮ್ಮ ಪ್ರಯತ್ನ ಖಂಡಿತವಾಗಿ ಕೈಗೂಡುತ್ತದೆ ಅಂತ ಹೇಳ್ತಾ, ನಿಮಗೆಲ್ಲ ಒಳ್ಳೆಯದಾಗಲಿ ಎನ್ನುವಂಥ ಶುಭಾಶಯದೊಂದಿಗೆ ನಿಮ್ಮನ್ನು ತ್ರಿಷಾ ವಿದ್ಯಾ ಪದವಿ ಪೂರ್ವ ಕಾಲೇಜು ಕಟಪಾಡಿ ಇಲ್ಲಿಗೆ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಿದ್ದೇವೆ. ನಮಸ್ಕಾರ.